ತಾಯಿಯಾದ ಮಹಾ ಮಹೇಶ್ವರಿಯಮ್ಮ ನೀನು. ತಾತ ಮುತ್ತಾತಂದಿರ ಕಾಲದಿಂದಲೂ ಕೂಡ ನಾವು ನಿಮ್ಮನ್ನೇ ಪೂಜಿಸುತ್ತಾ ಬಂದಿದ್ದೇವೆ ತಾಯಿ. ಆದರೆ ಅಂದಿನಿಂದ ಬರೀ ಬಡತನ ಎನ್ನುವ ಈ ಬಡತನದ ಭೂತ ನಮ್ಮ ಬೆನ್ನಿಂದಲೇ ಬಂತು ತವನು. ಅದು ಅಲ್ಲದೆ ನನ್ನ ತಂದೆ ತಾಯಿಗಳು ಈ ಬಡತನದಲ್ಲಿಯೇ ಸಿಕ್ಕಿ ಅವರ ಪ್ರಾಣವನ್ನು ಕೂಡ ಬಿಟ್ಟರು. ನನ್ನನ್ನು ಈ ಭೂಮಿಯ ಮೇಲೆ ಬಿಟ್ಟು ಅವರು ಕೂಡ ಸ್ವರ್ಗಸ್ಥರಾದರು ತಾಯಿ. ಆದರೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲದೇ ಇದ್ರೂ ಕೂಡ ಅನಾಥಳಾದ ನನ್ನ ಕೈ ಹಿಡಿದು ಈ ಮನೆಯನ್ನು ತುಂಬಿಸಿಕೊಂಡರು ಈ ಊರಿನ ಹಿರಿ ರೈತರಾದ ಸತ್ಯವಂತರು. ಅವರೇ ನನ್ನ ಪತಿ. ನನ್ನ ಮತ್ತು ನನ್ನ ಗಂಡನಿಗೆ 2 ಕಣ್ಣಿನಂತಿದ್ದಾರೆ ನನ್ನ ಇಬ್ಬರು ಮೈದುನ. ಇನ್ನು ನನ್ನ ಹಿರಿ ಮೈದುನ ಜಮದಗ್ನಿ ಯಾವಾಗಲೂ ಕೂಡ ಬರೀ ಕಬಡ್ಡಿ ಕುಸ್ತಿ ಅಂತ ಊರನ್ನ ತಿರುಗುತ್ತಾಳೆ ಇರ್ತಾನೆ. ಆದಷ್ಟು ಬೇಗ ಅವನಿಗೊಂದು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡುತ್ತಾನೆ. ಅಂತೆಯೇ ನನ್ನ ಕಿರಿ ಮೈದುನ ಆದ ಸಂಪತ್, ಅವನು ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಅವನ ವಿದ್ಯೆಯು ಕೂಡ ಆದಷ್ಟು ಪರಿಪೂರ್ಣವಾಗುವಂತೆ ಅನುಗ್ರಹಿಸುತ್ತಾನೆ. ಅಮ್ಮ ಓಂಕಾರ ಸ್ವರೂಪಿ, ನಿನ್ನಲ್ಲಿ ನಾನು ಬೇಡುವುದು ಒಂದೇ ತಾಯಿ, ಆದಷ್ಟು ಬೇಗ ನನಗೊಂದು ಮಗುವನ್ನು ಕರುಣಿಸು ಎಂದು. ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳ ಹೆಣ್ತನ ಸಾರ್ಥಕವಾಗಬೇಕು ಅಂದರೆ ಅವಳಿಗೊಂದು ಮಗುವಾಗಬೇಕು ತಾಯಿ. ಆ ಮಗುವನ್ನ ನನಗೆ ದಯಪಾಲಿಸು ಎಂದು ನಿನ್ನಲ್ಲಿ ನಾನು ಸೆರಗನ್ನು ಒಡ್ಡಿ ಬೇಡಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲಮ್ಮ, ಈ ಊರಿನಲ್ಲಿ ಹಣ ಇದೆ ಎಂದು ಮದದಿಂದ ದರ್ಪದಿಂದ ಹಣದ ಮದದ ಮದ್ದಾನೆಯಾಗಿ ಮೆರೆಯುತ್ತಿದ್ದಾರೆ ಈ ಊರಿನ ಶ್ರೀಮಂತ. ರೈತರ ರಕ್ತವನ್ನ ಸಿಗಣಿಯಂತೆ ಹೀರುತ್ತಿದ್ದಾರೆ ಆ ದೇಸಾಯಿಗೌಡ ಮತ್ತು ಆ ಪಾಟಿ. ಅಂತ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿದೆ ದುರ್ಗಾ ಪರಮೇಶ್ವರಿ. ಸತಿ ಶಬರಿ, ಮಾರುತೇಶ್ವರ ಹಾಗೂ ದುರ್ಗಾದೇವಿಯ ಪೂಜೆ ಮುಗಿತೆ. ಸ್ವಾಮಿ, ಆ ದುರ್ಗಾದೇವಿಯ ಪೂಜೆ ಅಂತೂ ಮುಗಿತು. ಬನ್ನಿ ಮೊದಲು ದೇವರಿಗೆ ನಮಸ್ಕರಿಸಿ. ಆಯ್ತು ಶಬರಿ. ಶ್ರೀ ಮಾರುತೇಶ್ವರ ಜಾತ್ರೆ ನಿಮಿತ್ತವಾಗಿ ಜೋಡೆತ್ತಿನ ಚಕ್ಕಡಿ ರೇಸಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇಲ್ಲ ಸ್ವಾಮಿ, ಅವನು ಇನ್ನೂ ಬಂದಿಲ್ಲ. ಚಕ್ಕಡಿಯ ರೇಸನ್ನು ಮುಗಿಸಿ ಹಾಗೆ ಕುಸ್ತಿಯಲ್ಲೂ ಕೂಡ ಅವನು ಭಾಗವಹಿಸಿರಬೇಕು. ಅದಕ್ಕಾಗಿ ಇಷ್ಟೊಂದು ತಡವಾಗಿರಬೇಕು ನನ್ನ ಮುದ್ದಿನ ಮೈದುನ ಜಮದಗ್ನಿ. ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಚಕ್ಕಡಿ ರೇಸು, ಕಬಡ್ಡಿ, ಕುಸ್ತಿ, ಕುಣಿತವೆಂದರೆ ಅವನಿಗೂ ಚಿಕ್ಕವನಿಂದಲೂ ಬಹಳ ಇಷ್ಟ. ಅವರ ಇಷ್ಟದಂತೆ ನಡೆಯೋದು ಹಿರಿಯರಾದ ನಮ್ಮ ಧರ್ಮ. ಹೌದು ಸ್ವಾಮಿ, ಆದರೆ ಈಗ ಅವನು ಮದುವೆಯ ವಯಸ್ಸಿಗೆ ಬಂದಿದ್ದಾನೆ. ಆದಷ್ಟು ಬೇಗ ಅವನಿಗೆ ಮದುವೆ ಮಾಡಿ ಸಂಸಾರ ಮಾಡೋದಕ್ಕೆ ಹಚ್ಚುತ್ತೀರೋ ಅಥವಾ ಇದೇ ರೀತಿ ಮುದ್ದಾದ ಮಾತುಗಳನ್ನು ಮಾತಾಡಿ ಈ ರೀತಿ ಊರು ತಿರುಗಲು ಹಚ್ತೀರೋ? ಏನೇ ಶಬರಿ, ನನ್ನ ಸಹೋದರನ ಬಾಳು ಬಂಗಾರವಾಗಲೇನು ಆಸೆ ನನಗಿಲ್ಲ ತಿಳಿದಿರುವ ಪೆದ್ದೆ. 18 ವರ್ಷ ಮುಗಿಸಿ 19ನೇ ವರ್ಷಕ್ಕೆ ಕಾಲು ಇಡ್ತಿರುವ ನನ್ನ ತಮ್ಮ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಅವನಿಗೆ ಎಲ್ಲಾದರೂ ಒಂದು ಒಳ್ಳೆ ಮನೆತನ ಸುಖನೇ ನೋಡಿ ಜಮದಗ್ನಿಗೆ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನನ್ನ ತಲೆಯ ಮೇಲಿನ ಭಾರ ಇಳಿಯುತ್ತದೆ. ಹೌದು ಸ್ವಾಮಿ, ನೋಡಿ, ಸಂಪತ್ಗೂ ಮತ್ತು ಜಮದಗ್ನಿಗೂ ಒಂದೊಂದು ದಾರಿಯನ್ನು ತೋರಿಸಿದ್ರೆ ಅಣ್ಣ ಅತ್ತಿಗೆರಾದ ನಮ್ಮ ತಲೆ ಮೇಲಿರುವ ಭಾರ ಕೂಡ ಕಮ್ಮಿ ಆಗುತ್ತೆ. ಅದು ಅಲ್ಲದೆ ಇಷ್ಟೆಲ್ಲ ಮಾಡಿದ್ದಕ್ಕೂ ಈ ನಮ್ಮ ಜೀವನ ಸಾರ್ಥಕವಾಗುತ್ತೆ ಸ್ವಾಮಿ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆಯಲ್ಲ? ಸಂಶಯ ನಿಮ್ಮ ಮನದಲ್ಲಿ? ಅದೇನೆಂದು ನನ್ನ ಮುಂದೆ ಹೇಳೋದಿಲ್ವೇ ಸ್ವಾಮಿ? ನೋಡು ಶಬರಿ, ಏನು ಮಾತನಾಡುತ್ತೀರೋ ಶಬರಿ? ಗಂಡ ಹೆಂಡತಿ ಅಂದರೆ ಸಂಸಾರದ 2 ಕಣ್ಣುಗಳು. ಮೇಲಾಗಿ ಸತಿಪತಿಗಳಿಬ್ಬರು ಜೋಡಿ ಗಾಲಿಗಳಿದ್ದಂತೆ. ಆದರೆ ಒಂದು ಗಾಲಿ ಕಳಿಸಿದ್ರೆ ಬಂಡೆ ಮುಂದೆ ಸಾಗಲಾರದು. ಅದರಂತೆ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ಸಂಸಾರ ಸಸರ.
ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳಿದೆ ಮತ್ತಾರ ಮುಂದೆ ಹೇಳದೆ ಶಬರಿ. ಹಾಗಾದ್ರೆ ಅದೇನೆಂದು ಹೇಳಿ ಸ್ವಾಮಿ. ನೋಡಿ ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನ ಮಕ್ಕಳಾಗಲಿಲ್ಲ. ಮುಂದೆ ಇದೇ ರೀತಿ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಸ್ವಾಮಿ, ಎಂಥ ಮಾತನ್ನ ಮಾತಾಡ್ತಾ ಇದ್ದೀರಿ ನೀವು. 4 ಜನಗಳಿಗೆ ಬುದ್ಧಿ ಹೇಳಬೇಕಾದವರು ನೀವು. ಈ ನಿಮ್ಮ ಮನಸ್ಸಿನಲ್ಲಿ ಇಂಥ ಸಂಶಯದ ಮಾತುಗಳು ಬರಬಾರದು ಕಣ್ರಿ. ನೋಡಿ, ಅವರನ್ನ ನಾನು ಹೆತ್ತ ಮಕ್ಕಳಿನಂತೆ ಈವರೆಗೂ ಕೂಡ ಸಾಕಿ ಬೆಳೆಸಿದ್ದೇನೆ. ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ಅದು ಯಾರೇ ಕಾರಣಕ್ಕೂ ಅವರು ನನ್ನನ್ನು ಬಿಟ್ಟುಕೊಳ್ಳೋದಿಲ್ಲ ಅಂತ. ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಕೇಡು ಬಗೆದರೆ? ನೋಡ್ರಿ, ತಾಯಾದವಳು 9 ತಿಂಗಳು ಮಗುವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಹಡೆದು ಜೋಪಾನ ಮಾಡ್ತಾಳೆ. ಒಂದು ವೇಳೆ ತಾಯಿ ಹಾಲನ್ನು ಮುಳಿಸುವ ಸಮಯದಲ್ಲಿ ಆ ಮಗು ತೊಡೆಯ ಮೇಲೆ ಗಲೀಜು ಮಾಡಿದೆ ಎಂದು ಆ ಮಗುವನ್ನು ಏನು ಮಾಡ್ತಾಳೆ? ಅಥವಾ ತೊಡೆಯನ್ನು ಕತ್ತರಿಸ್ತಾಳ? ಆ ಮಗುವನ್ನೇ ಸಾಯಿಸಿ ಬಿಡ್ತಾಳೆ? ನೋಡಿ, ಒಂದು ಮಗುವನ್ನ ಸಾಕಿ ಬೆಳೆಸಿ ಅದನ್ನು ದೊಡ್ಡವರು ಮಾಡೋ ತನಕ ಮಾತ್ರ ನಂಬುವುದು. ಮುಂದೆ ನಮ್ಮನ್ನ ರಕ್ಷಿಸೋದು ಶಿಕ್ಷಿಸೋದೆಲ್ಲ ಅದು ಅವರಿಗೆ ಬಿಟ್ಟಿದ್ದು ಸ್ವಾಮಿ. ಶಬರಿ, ನೀ ನಿಜವಾಗೂ ಧರ್ಮ ದೇವತೆ ಕಣೆ, ನೀ ನಿಜವಾಗೂ ಧರ್ಮ ದೇವತೆ. ರೀ, ಅಂದ ಹಾಗೆ ಮೈದುನರು ಬರುವ ಹೊತ್ತಾಯ್ತು. ಇನ್ನು ಅಡಿಗೆ ಸಿದ್ಧತೆಯನ್ನು ಮಾಡಿದ್ದೇನೆ, ಬನ್ನಿ ಊಟಕ್ಕೆ ರೆಡಿ ಮಾಡ್ತೇನೆ. ಶಬರಿ, ಬಾಯಲ್ಲಿ ಏನ್ರಿ? ಊಟ ಮಾಡೋದಕ್ಕಿಂತ ಮುಂಚೆ ನನಗೇನಾದರೂ ಒಂದು ಸಿಹಿ ಚುಮ್ಮಣದ ರಸದ ಊಟ ನನ್ನ ಚಿನ್ನ. ಇದೇನ್ರಿ ಇದು? ಅದು ಈ ಹೊತ್ತಲ್ಲಿ ಈ ನಿಮ್ಮ ಹುಡುಗಾಟವೇನು? ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳನಾಡಿನ ಬಡಿದಾಟ ಕಣಿ. ಹೋಗ್ರಿ, ನಾಚಿಕೆ ಪಡೆಯಲು ನಾವೇನು ಹೊಸದಾಗಿ ಮದುವೆ ಆದ ಮಕ್ಕಳಲ್ಲ ಶಬರಿ. ಹೊರಡಲಿ ನಿನ್ನ ಮಧುರ ಕಂಠಿನ ಒಂದು ಸುಮಧುರ ಗೀತೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಾವು ಹೀಗೆ ಸೇರಿ ಹಾಡುವಾಗ ಬದುಕು ಸ್ವರ್ಗವೇ.
ಮಾಸಗಳೆಲ್ಲ ಹೊಸ ಮಧುವಾದವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ಮಾಸಗಳೆಲ್ಲ ಹೊಸ ಮಧುವಾದವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಬದುಕೋ ಸ್ವರ್ಗವೇ ಸ್ವಾಮಿ ನೋಡಿ, ನಿಮ್ಮ ಜೊತೆಲಿ ಮಾತನಾಡ್ತಾ ನಿಂತು ಆ ದುರ್ಗಾ ಪರಮೇಶ್ವರಿಗೆ ಅಭಿಷೇಕ ಮಾಡಿ ಪಂಚಾಮೃತವನ್ನು ಹಾಗೆ ಇಟ್ಟಿದ್ದೀನಿ. ಅದನ್ನು ಕೊಡೋದನ್ನೇ ಮಾಡ್ತಿದ್ದೆ. ಬನ್ನಿ ಕೊಡ್ತೇನೆ.